ಸರ್, ಈಗ ಸಿಎಂ ವಿರುದ್ಧ ಮೂಡಾ ಪ್ರಕರಣ ಹೈಕೋರ್ಟ್ ನಲ್ಲಿದೆ, ಈಗ ಮತ್ತೆ ಮುಂದೆ ಹೋಗಿದೆ. ಇದು ಸಿಎಂ, ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ ಬಯಸಿದೀನಿ, ಸಿಎಂ ಇದ್ರಲ್ಲಿ ಪಾತ್ರ ಏನಿದೆ? ಇದು ಸಿಎಂ ಯಾವ್ದಲ್ಲೂ ಪಾತ್ರ ಇಲ್ಲ. ಇದು ಬೇಕಂತಾನೆ ಬಿಜೆಪಿ ಅವ್ರಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅಹಿಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದ್ಮೇಲೆ ಒಬ್ಬ 2ನೇ ಬಾರಿ ಅಹಿಂದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು. ಸಿದ್ದರಾಮಯ್ಯದು ಯಾವ ಕಾರಣಕ್ಕೂ ಎಲ್ಲೂ ಪಾತ್ರ ಇಲ್ಲ. ನೆನ್ನೆ ನೋಡಿದೆ ನಾನು ಇದರಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡುವಾಗ ನೋಡಿದೆ. ಅವ್ರು ಎಲ್ಲೋ ಒಂದ್ ಕಡೆ ವಾದದಲ್ಲಿ ಏನಾಗಿತ್ತು, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಇದ್ರು ಅವರು. ನಾನು ಅವ್ರು ಕೇಳಕ್ ಬಯಸ್ತಾ ಇದ್ದೀನಿ, ಇದು ಲಿಂಗ ಅವ್ರು ತಗೊಂಡಿರೋ ಜಾಗ DC ಆಕ್ಷನ್ ಲ್ಯಾಂಡ್ ನಲ್ಲಿ 1935 ಲಿಂಗಾದವರು DC ಆಕ್ಷನ್ ಲ್ಯಾಂಡ್ ₹1 ತಗೊಂಡಿರೋದು. ಅವಾಗ ಸಿದ್ದರಾಮಯ್ಯ ಹೊಟ್ಟೆ ಇರ್ಲಿಲ್ಲ. 1935 ಲ್ಯಾಂಡ್ ಲಿಂಗ ಅವ್ರು ತಗೊಳ್ಳುವಾಗ DC ಆಕ್ಷನ್ ಲ್ಯಾಂಡ್ ಅಲ್ಲಿ ಲಿಂಗ ಅವರು ಇವ್ರು ಸಿದ್ದರಾಮಯ್ಯ ಹೊಟ್ಟೆ ಇರ್ಲಿಲ್ಲ. ದೇವರಾಜ್ ಅವ್ರು ಯಾರು? ಲಿಂಗ ಅವ್ರ ಮಗ. ಬೇನಾಮಿ ಆಸ್ತಿ ಹೆಂಗಾಗ್ತದೆ? ಈಗ ಸಿದ್ದರಾಮಯ್ಯ ಹುಟ್ಟೆ ಇರ್ಲಿಲ್ಲ. ಸಿದ್ದರಾಮಯ್ಯ ಹುಟ್ಟಿದ್ರೆ ಹೌದಪ್ಪ ಬೇನಾಮಿ ತಗೊಂಡಿರ್ಬೋದು ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಹುಟ್ಟೆ ಇರ್ಲಿಲ್ಲ. ದೇವರಾಜ್ ಅವರು 2004 ಮಲ್ಲಿಕಾರ್ಜುನಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಾಮದಂಕೆ ಅವ್ರು ಡಿನೋಟಿಫೈ ಎಲ್ಲ ಮಾಡಿ 2004 ಮಲ್ಲಿಕಾರ್ಜುನಗ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಸೈಡ್ ಅಲಾಟ್ ಮಾಡಿಲ್ಲ. ಇದು ಬಿಜೆಪಿ ಸರ್ಕಾರದ 2021 ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು. ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಇವ್ರೊಬ್ರಿಗೆ ಮಾತ್ರ ಇಲ್ಲ, 125 ಸೈಡ್ ಅಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕದು. 125 ಸೈಡ್ ಅಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕದು. 14 ಸೈಟ್ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ? ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯಗೆ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಕರೆಕ್ಟ್ ತಾನೆ? ಯಾರು ಇದು ಕಂಪ್ಲೇಂಟೆಂಟ್? ಯಾರು? ಪ್ರೈವೇಟ್ ಕಂಪ್ಲೇಂಟೆಂಟ್. ಇಲ್ಲೇ ನಿಮ್ಗೆ ಕಾಣ್ತದೆ, ಇಲ್ಲೇ ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕಾಗ್ತದೆ. ಇದು 26ನೇ ತಾರೀಕು, ಜುಲೈ 26ನೇ ತಾರೀಕು ಸಂಜೆ 7 ಗಂಟೆಗೆ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಅವತ್ತೇ ಸಂಜೆ ನೋಟಿಸ್ ಎಲ್ಲ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರ್ ಅಲ್ಲಿ ಲೋಕಾಯುಕ್ತ ಅವ್ರು ಕಳ್ಸಿರೋದು. ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ, ಲೋಕಾಯುಕ್ತ ಅವ್ರು ಕಳ್ಸಿರೋದು. ಇದುವರೆಗೂ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿ ಮಾತ್ರ ಅಲ್ಲ, ಜೊಲ್ಲೆ ಹೊಡೆದಿದೆ, ನಿರಾರಿ ಹೊಡೆದಿದೆ, ಜನಾರ್ದನ್ ರೆಡ್ಡಿ ಇದೆ. ಇದೇನಾಗಿದೆ, ಬಿಜೆಪಿ ಕಚೇರಿ ಒಂಥರ ರಾಜ್ಯಪಾಲರ ಕಚೇರಿ ಒಂಥರ ಬಿಜೆಪಿ ಕಚೇರಿಗೆ ಆಗ್ಬಿಟ್ಟಿದೆ.